ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧೃತಿ ಮಾತಾಡ್ತಿರೋದು. ಸೊ ಇವತ್ತೇನಪ್ಪ ಅಂತಂದರೆ ಮದ್ದೂರಲ್ಲಿ ಒಂದು ಬ್ರೈಡ್ ಇದೆ. ಸೊ ಅವರಿಗೆ ನಾವು ಮೇಕಪ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ನನ್ನ ಫ್ರೆಂಡು ಬರ್ತಾಳೆ, ನಾನು ಒಬ್ಬಳೇ ಹೋಗ್ಬೇಕಂತ ಹೇಳಿ ನಾನು ಅವಳನ್ನು ಕರ್ಕೊಂಡು ಹೋಗ್ತಿದ್ದೀನಿ ಸುಮ್ಮನೆ. ಆ್ಯಂಡ್ ದೆನ್ ಹೇರ್ ಸ್ಟೈಲ್ ಒಬ್ಬರು ಬರ್ತಾರೆ. ಸೊ ಇವಾಗ ಬಸ್ ಹತ್ತಕ್ಕೆ ಹೋಗಬೇಕು. ಅವಳು ಮೈಸೂರಿಂದ ಬರ್ತಿದ್ದಾಳೆ. ಅವಳನ್ನ ಅಲ್ಲೇ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಮದ್ದೂರಿಂದ ಸೋಮನಹಳ್ಳಿ ಅಂತ ಏನೋ ಅದು ಹಳ್ಳಿ. ಸೊ ಅಲ್ಲಿ ಇರೋದು. ಸೊ ಅಲ್ಲಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಬಸ್ಸಲ್ಲಿ ಇದೆಲ್ಲ ತೊಗೊಂಡೋಗ್ಬೇಕು. ಇದರಲ್ಲಿ ಅವ್ರದ್ದೇ ಜ್ಯುವೆಲ್ರಿ ಇದೆ. ಸೊ ಮೇಕಪ್ ಕಿಟ್ ಅಲ್ಲಿದೆ. ಸೊ ಅದನ್ನು ಎತ್ಕೊಂಡು ಹೊರಡ್ತೀನಿ ಇವಾಗ ಬಸ್ ಸ್ಟ್ಯಾಂಡ್. ಸೊ ಫೈನಲಿ ಅವಳನ್ನ ಪಿಕ್ ಮಾಡಿಕೊಂಡು ನಾವು ಬಸ್ ಹತ್ತಿದ್ವಿ. ಬಸ್ ಹತ್ತಕ್ಕಂತೂ ತುಂಬಾ ಕಷ್ಟ ಆಯಿತು. ಇಷ್ಟೊಂದೆಲ್ಲ ಲಗೇಜಸ್ನ ಇಟ್ಕೊಂಡು ಹತ್ತಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ದೆನ್ ನಾವು ಬಸ್ ಇಳಿದು ನಾವು ಆಟೋದಲ್ಲಿ ಹೋದ್ವಿ ಅಲ್ಲಿಗೆ. ಸೊ ಫೈನಲಿ ನಾವು ಚೌಟ್ರಿಗೆ ರೀಚ್ ಆಗಿದ್ದೀವಿ. ಸೊ ನಾನು ಅವ್ರಿಗೆ ಮೇಕಪ್ ಮಾಡಿರೋದು ವಿಡಿಯೋ ಹಾಕ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಪನ್ ಸೊ ಆ್ಯಕ್ಚುಲಿ ಅವರಂತೂ ತುಂಬಾ ಇಷ್ಟಪಟ್ಟರು ಮೇಕಪ್ನ. ಹೀಗೆ ಕೇಳಿದ್ದಿದ್ದು ಅವರು ಸಿಂಪಲ್ಲಾಗೇ ಇರಲಿ ಅಂತ ಹೇಳಿ. ಸೊ ಹೇರ್ ಸ್ವಲ್ಪ ಇದಾಗಿದ್ದರಿಂದ ಅವರು ಅದನ್ನು ಸ್ಟ್ರೈಟ್ ಮಾಡಿ ಆಮೇಲೆ ಕರ್ಲ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ರು. ಸೊ ನೆಕ್ಸ್ಟ್ ಬಂದು ಫೋಟೋಗ್ರಾಫಿ ಎಲ್ಲ ತೆಗಿತಿದ್ರು. ಸೊ ಲೈಟಿಂಗ್ಸಲ್ಲಿ ಹಾಗೆ ಒಂದು ವೀಡಿಯೋ ಮಾಡಿದೆ. ಬಟ್ ಬ್ರೈಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾಕ. ಇಲ್ಲಿ ಫೋಟೋ ಸೆಷನ್ ಎಲ್ಲ ನಡೀತಿದೆ ಇವಾಗ. ಸೊ ಇವಾಗೆಲ್ಲ ಮೇಕಪ್ ಮುಗ್ದಿದೆ. ಇವಾಗ ಆ್ಯಕ್ಚುಲಿ ಊಟಕ್ಕೆ ಹೋಗ್ತಿದ್ದೀವಿ. ಸೊ ಹೇಗಿದೆ ಅಂತ ಹೇಳಿ ಮೇಕಪ್ನ ಕಮೆಂಟ್ ಮಾಡಿ. ಸೊ ನಿಮಗೂ ಇದೇ ಥರ ಏನಾದ್ರು ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಬೇಕಿದ್ರೆ ಕೆಳಗಡೆ ಹಾಕ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಅವರು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಮಾಡ್ಕೊತಿದ್ದೆ. ಊಟಕ್ಕೆ ಹೋಗ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಸ್ ಯು ದೇ. ಸೊ ಇವಾಗೆಲ್ಲ ಮೇಕಪ್ ಮುಗ್ದಿದೆ. ಇವಾಗ ನಾವು ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ರೂಮಿಗೆ ಹೋಗ್ತೀವಿ. ಸೊ ಇವಾಗೆಲ್ಲ ಮೇಕಪ್ ಮುಗಿಸಿದ್ದೀವಿ. ಸೊ ನಾನು ಅದು ವೀಡಿಯೋ ಹಾಕ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಸೊ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಎಲ್ಲ ತಿನ್ಕೊಂಡು ರೂಮ್ಗೆ ಹೋಗ್ಬೇಕು. ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮಾರ್ನಿಂಗ್ 5:30ಗೆ ಮೇಕಪ್ ಇದೆ. ಸೊ ಅದನ್ನ ಮಾಡಿಬಿಟ್ಟು ಇವತ್ತು ಆ್ಯಕ್ಚುಲಿ ನಾವು 5:30ಗೆ ಎದ್ದು ಇಲ್ಲಿಗೆ ಬಂದಿದ್ದು. ಸೊ ಇವಾಗ ಆಲ್ರೆಡಿ ಬ್ರೈಡ್ ರೆಡಿ ಆಗಿದ್ದಾರೆ. ಸೊ ನಾನು ವೀಡಿಯೋ ಹಾಕ್ತೀನಿ ನೋಡಿ ಅದರದ್ದು. ಇವಾಗ ಎಲ್ಲ ಮುಗ್ದಿದೆ. ಇವಾಗ ನಾವು ಹೊರಡೋದಷ್ಟೇ, ಇನ್ನೇನು 1-1/4 ಗಂಟೆ ಆಗುತ್ತೆ. ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಸೊ ನಾನು ಫುಲ್ ಲುಕ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಲ, ನಾವು ತಿಂಡಿ ತಿಂದಿಲ್ಲ ಅಂದ್ರೆ ಒಬ್ಬಳೇ ತಿಂತೀನಿ ಅಂತ ಅಂದ್ಬಿಟ್ಟು ಬಂದು ರಾಜರೋಷ ತಿಂಡಿ ತಿಂತವಳೆ. ಹೊಟ್ಟೆ ಹಸಿತೈತೆ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಸೊ ನಮಗಿನ್ನೂ ಹೊಟ್ಟೆ ಹಸಿದಿಲ್ಲ. ಬಿಕಾಸ್ 10 ಗಂಟೆಗೆ ತಿನ್ನೋದ್ರಿಂದ ಇನ್ನೂ ಹೊಟ್ಟೆ ಹಸಿದಿಲ್ಲ. ಹಂಗಾಗಿ ನಾನು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅವಳೊಬ್ಬಳು ಮಾತ್ರ ತಿಂತವಳೆ. ಅವಳದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಹೋಗ್ತಿದ್ದೀವಿ. ಒಂದು ವೇಲಿ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ದೇವ್ರ ಥರದಂತೆ. ಸೊ ಹಂಗಾಗಿ ಪೂಜೆ ಮಾಡ್ತಿದ್ದಾರೆ. ಸೊ ಇವಾಗ ನಾವು ಹೊರಡ್ತಿದ್ದೀವಿ ಮಂಡ್ಯಗೆ. ಇಲ್ಲಿ ಆಟೋ ಸಿಗುತ್ತೆ. ಆಟೋ ಹತ್ಕೊಂಡು ಆಮೇಲೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಬೇಕು. ಸೊ ಹಂಗಾಗಿ ಇವಾಗ ಹೊರಡ್ತಿದ್ದೀವಿ. ನಾನು ಮಂಡ್ಯಕ್ಕೆ ಬಂದು ಎಷ್ಟು ಅರೌಂಡ್ ನಾವು 9ಗೆ ಬಂದಿದ್ವಿ ಮಂಡ್ಯಗೆ. ಆಮೇಲೆ ನನ್ನ ಲಗೇಜಸ್ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಮನೆಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ರೆಸ್ಟ್ ಮಾಡಿಬಿಟ್ಟು ಇವಾಗ ನಮ್ಮ ಅಕ್ಕನ ಆಫೀಸಲ್ಲಿ ಒಬ್ಬರು ಸ್ಟಾಫ್ದು ಪೂಜೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮತ್ತೆ ಅವರ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಈಗ ಅಲ್ಲಿ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ನಾನು ಶಾಪಿಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ವರ್ಕ್ ಇದೆ. ಅಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ಹಂಗಾಗಿ ಅರ್ಜೆಂಟ್ ಪೀಸ್ಗಳಿರೋದ್ರಿಂದ ನಾನು ಇವತ್ತು ಹೋಗ್ತೀನಿ, ಅಂದರೆ ಲೇಟಾಗಿ ಹೋಗ್ತೀನಿ ಸ್ವಲ್ಪ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಒಂದು ಟ್ರೀಟು ಒಂದಿದೆ, ಅಲ್ಲಿಗೆ ಹೋಗಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಾವು ಇದಕ್ಕೆ ಫಸ್ಟ್ ಬಂದಿದ್ವಿ ನಮ್ಮ ಅವ್ರ ಅಣ್ಣಂದು ಫಂಕ್ಷನ್ ಇದ್ದಿದ್ದಾಗ. ಇದು ಆಲ್ರೆಡಿ ನಾನು 2nd ಟೈಮ್ ಬರ್ತಿರೋದು ಈ ದೇವಸ್ಥಾನಕ್ಕೆ. ಬಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ದೇವಸ್ಥಾನ.
ಏನು ಹೇಳು ಗಾರ್ಬೇಜ್ಗೆ ಹಾಂ ಯಾಕೆ ಇಲ್ಲೇನೋ ಜನನೇ ಇಲ್ಲ ಈ ಫಂಕ್ಷನಲ್ಲಿ. ನೀವೇ ತಾನೇ ಕರ್ಕೊಂಬಂದಿದ್ದು ನಡ್ಕೊಂಡು ಪಾದಯಾತ್ರೆ ಮಾಡ್ತಾ ಇದೆಯಾ? ಎಲ್ಲಿಗೆ? ದನ ಮೀಸಕ? ಹೇಳಿ ಇವಾಗ. ನಮ್ಮ ಮನೆ ನಾಯಿ ನೀನು ಆಯ್ತಾ? ನೀನು ನಾನು ನಮ್ಮ ಮನೆ ಮಗಳು. ಕೂತ್ಗಳಲ್ಲಿ ಕಾಮಿಡಿ ಏನು ಕೇಳಲ್ಲ ಮಾಡಲ್ಲ. ನಡಿ 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 ಏನು ನಡಿ ಮುಕ್ಕು ಮುಕ್ಕು ನಡಿ. ಇವತ್ತು ಚಾಕ್ಲೇಟ್ ಡೇ ಅಲ್ವಾ, ಚಾಕ್ಲೇಟ್ ಕೊಡಿಸು. ನೀನೇನು ಲವ್ವರ್ ಚಾಕ್ಲೇಟ್ ಕೊಡ್ಸು. ಲವ್ವರಿಗೆ ಮಾತ್ರ ಚಾಕ್ಲೇಟ್ ಕೊಡಿಸ್ಬೇಕಾ? ಏಕೆ? ನಮ್ಮಮ್ಮಂಗೆ ಕೊಡಿಸ್ಬೋದು, ಲವರ್ ಕೊಡ್ಸು. ನಮ್ಮಮ್ಮ ಚಾಕ್ಲೇಟ್ ತಿನ್ನಲ್ಲ. ಪಾಸ್ ನನಗೆ ಕೊಟ್ಟಿದೆ, ಕೊಡು. ಇಲ್ಲ ಪಾಸ್ ನನ್ನ ಮುಂದೆ ಇಡಿಸೋಲ್ಲ. ಆಯಿತು, ಕುಂಕುಮ ಸಿಕ್ಕೈತೆ ಅಂತ ಯಾಕೆ ಪಾರ್ಟಿ ಹಾಕೊಂಡಿದ್ಯಲ್ಲ? ನನ್ನ ಇಷ್ಟ. ಹಾಂ, ನನ್ನ ಇಷ್ಟ. ಕೇಳಬಾರ್ದು ಹಂಗಾರೆ ನೀನು? ಇದೆಲ್ಲ ನಾನು ಲಾಗ್ ಏನಾದರೂ ಹಾಕ್ಬೇಕಲ್ಲ, ನಿನ್ಗೆ ಆಮೇಲೆ ಮಾಡ್ತೀನಿ. ಹಾಕ್ತೀನಿ, ಏನು ಮಾಡ್ತೀಯಾ? ನೀನು ಲವರ್ ಹೆಸರು ಹೇಳ್ಬಿಡ್ತೀನಿ. ನಿನ್ ಜನ್ಮಕ್ಕೆ ಹೋಗೋ. ಹೇಳು. ಓ ಆಮೇಲೆ ಕಟ್ ಮಾಡಿ ಹಾಕಕ್ಕ? ಯಾಕೆ ಹಿಂಗೆ ಹಾಕ್ತೀನಿ? ನೋಡಿ ಫ್ರೆಂಡ್ಸ್, ಹೆಂಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡ್ತಾರೆ ನನಗೆ. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಆ್ಯಕ್ಚುಲಿ ಅಂಗಡಿಗೆ ಹೋಗ್ತಿದ್ದೀನಿ. ನಮ್ಮ ಟೈಲರ್ ಬರ್ತಿದ್ದಾನೆ. ಅವನು ಒಂದು ವಾರ ಇಲ್ಲಿ ಇರಲಿಲ್ಲ, ಸೊ ಹಂಗಾಗಿ ಇವಾಗ ಬರ್ತಿದ್ದಾನೆ. ಒಂದು ಅರ್ಜೆಂಟ್ ಪೀಸ್ಗಳಿದೆ, ಅದನ್ನು ಕಟಿಂಗ್ ಮಾಡ್ಸೋದಕ್ಕೆ ಹೋಗ್ತಿದ್ದೀನಿ. ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗ್ತಿಲ್ಲ. ನೋಡೋಣ, ಮತ್ತೆ ಈವ್ನಿಂಗು ರೆಸ್ಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಹೋಟೆಲ್ಗೆ ಹೋಗಬೇಕು, ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಿರೋದು. ಸೊ ಹಂಗಾಗಿ ಹೋಗ್ತಿದ್ದೀನಿ. ನೋಡೋಣ, ರೆಸ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ನಾವು ಹೋಟೆಲ್ಗೆ ಹೋಗೋದಕ್ಕಾಗಲಿಲ್ಲ, ಏನೋ ಒಂದು ಇದರಿಂದ ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ಹೋಗಲಿಲ್ಲ. ಶಾಪಲ್ಲೇ ಕೆಲಸ ಇದ್ದಿದ್ದರಿಂದ ಅದೇ ಫುಲ್ ಟೈಮ್ ಆಗೋಯಿತು. ಸೊ ಹಂಗಾಗಿ ಹೋಗಲಿಲ್ಲ. ನೆಕ್ಸ್ಟ್ ವೀಕಿಗೆ ಅದು ಪೋಸ್ಟ್ಪೋನ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಿಗೆ ಮಾಡಿ ಹಾಕ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.